ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಅವ್ರಿಗೆ ಮಾತ್ರ ಹೇಳಿ ಮಾಡಿಸಿದಂಥ ಗಾಡಿ ಇದು. ಅಣ್ಣ ಸೈಡ್ ಬಾಣ ಯಾವ ಇವೆಲ್ಲ 2004ರಲ್ಲಿ ಬಜಾಜ್ ಅವರು ಒಂದು ಗಾಡಿನ ಬಿಡ್ತಾರೆ. ಆ ಗಾಡಿ ಹೆಸರು ಬಂದು CT100 ಅಂತ. ಫಸ್ಟ್ ಯಾರು ಈ ಗಾಡಿನ ತಗೊಳ್ಳೋ ಪ್ಲಾನ್ ಮಾಡಲ್ಲ. ಒಂದ್ಸಲಿ ಯಾವಾಗ ಈ ಗಾಡಿದು ಮೈಲೇಜ್ ಬಗ್ಗೆ ಜನರಿಗೆ ಗೊತ್ತಾಯ್ತು, ಎಲ್ಲ ಜನರು CT-ನೇ ತಗೊಂಡ್ಬಿಟ್ರು. 60ರಿಂದ 65 ಮೈಲೇಜ್ ಕೊಡುತ್ತೆ ಈ ಗಾಡಿ ನಿಮ್ಗೆ. ಆಲ್ಮೋಸ್ಟ್ ನೀವು ಹಳ್ಳಿಲೆಲ್ಲ ನೋಡಕ್ ಹೋದ್ರೆ ಜನ ಈ ಗಾಡಿನೇ ಪ್ರಿಫರ್ ಮಾಡ್ತಾರೆ. ಅದಕ್ಕಂತಾನೆ ಫೇಮಸ್ ಆಗಿರೋ ಈ ಗಾಡಿ CT110X ಅಂತ. ಬ್ರೇಕಿಂಗ್ಸು ಅಷ್ಟಕ್ಕಷ್ಟೇ, ಯಾಕಂದ್ರೆ ಡ್ರಮ್ ಬ್ರೇಕ್ಸ್ ಕೊಟ್ಟಿರೋದ್ರಿಂದ ಬ್ರೇಕಿಂಗ್ಸ್ಗೆ ನಾವು ಏನು ಹೇಳಕ್ಕಾಗಲ್ಲ. 1 ಲಕ್ಷದ ಗಾಡಿ ಅಂತ ನಾವು ಬ್ರೇಕಿಂಗ್ಸ್ ಮೇಲೆ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ 1 ಲಕ್ಷದ ಗಾಡಿಯಲ್ಲಿ ಇಷ್ಟೇ ಬ್ರೇಕಿಂಗ್ಸ್ ಕೊಡೋಕ್ಕಾಗೋದು. 1,10,000 ಒಳಗಡೆ ನಿಮ್ಗೆ ಈ ಗಾಡಿ ಆರಾಮಾಗಿ ಸಿಕ್ಬಿಡುತ್ತೆ. ಮೈಲೇಜ್ ಕಾ ಬಾಪ್ ಅಂತ ಕರಿಬೋದು ಈ ಗಾಡಿನ ನೀವು. ಹ್ಯಾಂಡಲ್ ಗ್ರಿಪ್ ಮಾತ್ರ ಸಕ್ಕದಾಗಿದೆ. ಆರನ್ ಲೌಡ ಕೊಟ್ಟಿದ್ದಾರೆ. ಸಿಟಿಯಲ್ಲಿ ನೀವು ನೋಡಕ್ ಹೋದ್ರೆ ಆಲ್ಮೋಸ್ಟ್ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ, ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಅವ್ರು ಯಾರು ಡೆಲಿವರಿ ಮಾಡ್ತಾರೆ, ಆಲ್ಮೋಸ್ಟ್ ಅವ್ರೆಲ್ಲರ ಹತ್ರನೂ ನಿಮ್ ಇದೇ ಗಾಡಿ ನೀವು ನೋಡ್ಬೋದು. ಈ ಗಾಡಿಯಲ್ಲಿ ನಿಮಗೆ ಕಿಲ್ ಸ್ವಿಚ್ ಇಲ್ಲ, ಕೀನ ಡೈರೆಕ್ಟ್ ಆಫ್ ಮಾಡಬೇಕು. ಈ ಗಾಡಿಯಲ್ಲಿ ಮೇನ್ ಅಡ್ವಾಂಟೇಜ್ ಏನಂದ್ರೆ ಇದರಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರ್ತಾರೆ. ಇದರಿಂದ ಒಳ್ಳೆ ಯೂಸ್ ಆಗುತ್ತೆ. ನೋಡಿದ ತಕ್ಷಣ ಅನ್ಕೋಬಹುದು ಈ ಗಾಡಿ ಓನರ್ಸ್ ಎಲ್ಲ ಬರೀ ಆಲ್ಮೋಸ್ಟ್ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿನೇ ಮಾಡೋರಂತ. ಫ್ರಂಟಲ್ಲಿ ನಿಮಗೆ 4 ಕವರ್ಸ್ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ ಇದೊಳಗಡೆ ಮಣ್ಣು ಹೋಗಕ್ಕೆ ಬಿಡಲ್ಲ, ಮಣ್ಣು ಎಲ್ಲ ಧೂಳು ಹೋಗಕ್ಕೆ ಇದೊಳಗಡೆ ನಿಮ್ಗೆ ಬಿಡಲ್ಲ. ಮಣ್ಣು ಧೂಳೆಲ್ಲ ಹೋಗಬೇಕಾದ್ರೆ ಇದು ತಡೆಯುತ್ತೆ. ಇದರಿಂದ ನಿಮಗೆ ಸಸ್ಪೆನ್ಷನ್ ಒಳ್ಳೆ ಯೂಸ್ ಆಗುತ್ತೆ. ಫ್ರಂಟಲ್ಲಿ ನಿಮಗೆ ಹೈಡ್ರಾಲಿಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಫ್ರಂಟು ಬ್ಯಾಕು ನಿಮಗೆ 2 ಕಡೆನೂ ಡ್ರಮ್ ಬ್ರೇಕ್ಸೇ ಕೊಟ್ಟಿದ್ದಾರೆ. 17 ಇಂಚ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ 80 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ರೇರಲ್ಲಿ ನಿಮಗೆ 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ರೇರಲ್ಲಿ ನಿಮಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸ್ ಫ್ರಂಟ್ ಬ್ಯಾಕ್ 2 ಹ್ಯಾಲೋಜನ್ನೇ ಕೊಟ್ಟಿದ್ದಾರೆ. ಒನ್ ಆಫ್ ದ ಸಿಂಪ್ಲೆಸ್ಟ್ ಡಿಜಿಟಲ್ ಮೀಟರು. ರೈಟ್ ಸೈಡ್ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ತೋರಿಸುತ್ತೆ. ಇದರ ಪೆಟ್ರೋಲ್ ಟ್ಯಾಂಕ್ ಬಂದು 11 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ಗೆ ಒಂದು 700ರಿಂದ 750 ಕಿಲೋಮೀಟರ್ ಹೋಗ್ಬೋದು. ಅದೇ ನಮ್ಮ ಭಾರತದ ಜನದಲ್ಲಿ ಯಾರು ಫುಲ್ ಟ್ಯಾಂಕ್ ಹಾಕ್ಸಲ್ಲ. ಹಾಕ್ಸಿದ್ರೆ 100 ರೂಪಾಯಿಗೆ ಹಾಕ್ಸ್ತಾರೆ ಅಷ್ಟೇ. ನೋ ಕಾಮೆಂಟ್ಸ್. ನೀವೇನಾದ್ರು ಸಣ್ಣ ಮಕ್ಕಳನ್ನ ಇಲ್ಲಿ ಕೂರಿಸ್ಕೊಂಡು ಹೋಗ್ತೀರಂದ್ರೆ ಅವ್ರ ಕಾಲು ಇಟ್ಕೊಳ್ಳೋಕೆ ಇಲ್ಲಿ ಫುಟ್ ರೆಸ್ಟ್ ಥರನೂ ಮಾಡಿಕೊಟ್ಬಿಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ LED ಹೆಡ್ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮಡ್ಗಾಡಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ಗ್ಯಾಪ್ ಇದೆ. ಯಾಕಂದ್ರೆ ನೀವು ಈ ಥರ ಮಣ್ ರೋಡಲ್ಲೆಲ್ಲ ಹೋಗ್ಬೇಕಾದ್ರೆ ಕಲ್ಗಳೆಲ್ಲ ಒಳಗಡೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಆದರೆ ಈ ಥರ ಮಡ್ಗಾಡ್ ಕೊಟ್ಟಿರೋದ್ರಿಂದ ನಿಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ. ಈ ಗಾಡಿ ಬಂದು ನಿಮಗೆ 4 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 110 ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಈ ಗಾಡಿ ಬಂದು 115 cc ಇದೆ. ಏರ್ ಕೂಲ್ಡ್ ಇಂಜಿನ್, ಸಿಂಗಲ್ ಸಿಲಿಂಡರ್ ಗಾಡಿ. ಫ್ರಂಟಲ್ಲಿ ನಿಮಗೆ ಅಂಡರ್ ಬೆಲ್ಲಿ ಗಾರ್ಡ್ ಕೂಡ ಮೆಟಲ್ದೇ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು, ನಿಮಗೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಈ ಗಾಡಿಯಲ್ಲಿ ನಿಮಗೆ 9.9 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಈ ಗಾಡಿ ಒಂದು ಲಗೇಜ್ ಕ್ಯಾರಿಯರ್ ಕೊಟ್ಟಿದ್ದಾರೆ. ಇದು ಸೀಟ್ ಮಾತ್ರ ಸಾಫ್ಟ್ ಇದೆ. ಆಲ್ಮೋಸ್ಟ್ ಇಷ್ಟು ಉದ್ದ ಇರೋದ್ರಿಂದ ಈ ಜನ ನಮ್ಮ ಗಾಡಿಯಲ್ಲಿ ಹಳ್ಳಿಲಿ ಒಂದು ಇಡೀ ಖಾನ್ದಾನನೇ ಈ ಗಾಡೀಲಿ ಹಾಕೊಂಡು ಓಡಿಸ್ಬೋದು, ಆ ಥರ ಇದೆ. ಹ್ಯಾಂಡ್ಲಿಂಗ್ ಸ್ಟೆಬಿಲಿಟಿ ಮಾತ್ರ ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ಜನ ಈ ಗಾಡಿನ ಟೂರಿಂಗಿಗೂ ತೊಗೊಂಡೋಗ್ತಾರೆ. ಆದರೆ ನನಗನ್ಸೋ ಪ್ರಕಾರ ಮೈಲೇಜ್ ವೈಸಲ್ಲಿ ನೋಡ್ಬೋದು, ಆದರೆ ಕಂಫರ್ಟೇಬಲ್ ನಮ್ಗೆ ಅಷ್ಟು ಸಿಗಲ್ಲ. ಅಷ್ಟೊಂದೇನು ಈ ಗಾಡೀಲಿ ಪವರ್ ಇದೆ ಅಂತ ನಿಮಗೆ ಫೀಲ್ ಆಗಲ್ಲ. ಯಾಕಂದರೆ ಇದು ಕಮ್ಮಿ CC ಗಾಡಿ ಆಗಿರೋದ್ರಿಂದ ಜನ ಯಾವ ಲೆವೆಲ್ಗೆ ಈ ಗಾಡಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಆ ಕಾಲದಲ್ಲಿ, ಈಗನೂ ಈ ಕ್ರೇಜ್ ಬಿಟ್ಟಿಲ್ಲ. ಸಿಟಿ ಮತ್ತು ವಿಲೇಜ್ ಸೈಡ್ ಕಂಪೇರ್ ಮಾಡೋಕ್ಕೆ ಹೋದರೆ ನಿಮಗೆ ವಿಲೇಜ್ ಸೈಡಲ್ಲಿ ಈ ಗಾಡಿ ಯೂಸ್ ಮಾಡೋದು. ಯಾಕಂದರೆ ಗದ್ದೆ, ತೋಟ, ಮಣ್ಣಿರೋ ಜಾಗದಲ್ಲೆಲ್ಲ ನೀವು ಇದನ್ನು ಆರಾಮಾಗಿ ಓಡಿಸ್ಬೋದು. ಆದರೆ ಸಿಟಿ ಲೈಫಲ್ಲಿ ನೀವು ಈ ಗಾಡಿ ತೊಗೊಂಡು ಏನು ಪ್ರಯೋಜನ ಅಂತ ಕೇಳಿದ್ರೆ, ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಇರ್ತಾರಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸಿದಂಥ ಗಾಡಿ ಇದು. ಈ ಥರ ಸ್ವಿಗ್ಗಿ ಮಾಡೋ ಬಾಯ್ಸ್ಗಳಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಈ ಬಿಸಿಲಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಮಾಡಿ ನೀವು ಮನೇಲೇ ಇರ್ಬೇಕಾದ್ರೆ, ಮಳೆ ಇರಲಿ, ಬಿಸಿಲಿರಲಿ, ಏನೇ ಇರಲಿ, ಆದರೂ ನಿಮ್ಗೆ ಒಂದು ಫುಡ್ ತಂದು ಕೊಡ್ತಾರಲ್ಲ, ಆ ಥರ ಡೆಲಿವರಿ ಬಾಯ್ಸ್ಗೆ ಒಳ್ಳೇದಾಗಲಿ ಅಂತ ಬಯಸೋಣ. ಹಳ್ಳಿಲಿ ನೋಡಿದ್ರು ಇದೇ ಗಾಡಿ, ಸಿಟಿಲಿ ನೋಡಿದ್ರು ಇದೇ ಗಾಡಿ, ಅದೇ ಒಂದು ಮಣ್ ರೋಡಲ್ಲಿ ನೋಡಿದ್ರು ಇದೇ ಗಾಡಿ, ಎಲ್ಲಿ ನೋಡಿದ್ರು ಇದೇ ಗಾಡಿ ಕಾಣಿಸುತ್ತೆ. ಇತ್ತೀಚೆಗೆ ಒಳ್ಳೆ ಫೀಲ್ ಕೊಡುತ್ತೆ ಗುರು ಗಾಡಿ ಮಾತ್ರ. ಇದ್ರ ಗೇರ್ ಬಾಕ್ಸ್ಗಂತೂ ಒಂದು ದೊಡ್ಡ ನಮಸ್ಕಾರ ಹೊಡಿಬೇಕು. ಒಂದೊಂದು ಗೇರ್ ಚೇಂಜ್ ಮಾಡಿದ್ರು ಸುದ್ಗೇಲ್ ಹೊಡಿಯೋ ಥರ ಫೀಲ್ ಆಗುತ್ತೆ. ಜನ ಆಲ್ಮೋಸ್ಟ್ ಈ ಗಾಡಿನ ಮೈಲೇಜ್ಗೋಸ್ಕರನೇ ಈ ಗಾಡಿನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಗಿನ ಕಾಲದ ಜನಗಳಿಗೆ ಪವರ್ ಮೇಲೆ ಅಷ್ಟು ಕ್ರೇಜ್ ಇರಲಿಲ್ಲ, ಮೈಲೇಜ್ ಬೇಕು ಅಂತ ಆಟ ಮಾಡ್ತಿದ್ರು. ಸೂಸೈಡ್ ರೇಟು ಇಂಡಿಯಾದಲ್ಲಿ ಜಾಸ್ತಿ ಆಗ್ತಿದೆ. ಯೂತ್ಗಳು ಸೂಸೈಡ್ ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತಿನ ಮೋಟಿವೇಶ್ನಲ್ ಕೋಟ್ ಏನಂದರೆ, ಸೂಸೈಡ್ ಮಾಡೋಕ್ಕಿಂತ ಮುಂಚೆ ಒಂದು 2 ಸೆಕೆಂಡ್ ಇಲ್ಲ ಒಂದು 2 ನಿಮಿಷ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ನನ್ನ ಮಗ ಇಲ್ಲ ನನ್ನ ಮಗಳು ಜೀವನದಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಬರಲಿ ಅಂತ ಬೇಡ್ಕೊತಾ ಇರ್ತಾರೆ. ಆ ಥರ ಜನರು ನಿಮಗೆ ಎಲ್ಲೂ ಸಿಗಲ್ಲ. ನಾನು ಈ ವಿಡಿಯೋದಲ್ಲಿ ಹುಡುಗಿ ಅಂತ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಇಬ್ರಿಗೂ ನಾನು ಹೇಳೋದು ಇಷ್ಟೇ, ದಯವಿಟ್ಟು ಒಬ್ರಿಗೋಸ್ಕರ ನೀವು ಪ್ರಾಣನ ಮಾತ್ರ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಇವತ್ತು ಅವ್ರು ಇರ್ತಾರೆ, ನಾಳೆ ಅವ್ರು ಇರಲ್ಲ. ಒಂದು ತಿಂಗಳು ಇಲ್ಲ ಒಂದು ವರ್ಷಕ್ಕೋ ಬಂದಿರೋರಿಗೋಸ್ಕರ ನೀವು ಸೂಸೈಡ್ ಮಾಡ್ಕೋತೀರಾ. ಒಂದು ಪಕ್ಷ ದೇವ್ರ ಕೈ ಮುಗಿತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತಂದೆ ತಾಯಿಗೆ ಮಾತ್ರ ಕೈ ಮುಗಿ ತಲೆ ಬಗ್ಸಿ ಅಂತ ನಾನು ಕೇಳ್ಕೊತೀನಿ.